ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಶ್ರೀಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ನಮ್ಮ ಸೈಡೆಲ್ಲ ನಾವೇನು ಮಾಡ್ತೀವಿ ಅಂದರೆ ಗೌರಿ ಹುಣ್ಣಿಮೆ ದಿವಸ ಚಿಕ್ಕ ಮಕ್ಕಳಿಗೆಲ್ಲ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಸಕ್ರೆ ಆರತಿ, ದಂಡಿ, ಕೋಲುಂಬ್ರ ಎಲ್ಲ ತೊಗೊಂಡು ಮಾವನ ಮನೆಯಿಂದ ಅಥವಾ ಅಜ್ಜಿ ಅಮ್ಮನ ಮನೆಯಿಂದ ತಂದು ಕೊಡ್ತಾರೆ. ಅಂದರೆ ಮಗಳಿಗೆ ಗೌರಿ ಹಬ್ಬದ ದಿನ ಈ ಥರ ಎಲ್ಲ ತಂದು ಕೊಡ್ತಾರೆ. ನಮ್ಮಮ್ಮರು ಸ್ವಲ್ಪ ದೂರ ಬೆಂಗಳೂರಲ್ಲಿರೋದ್ರಿಂದ ಈಗ ತರಿಸ್ಕೊಳಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಅಮ್ಮರು ತಂದು ಕೊಟ್ಟಿದ್ದಾರೆ. ಸಕ್ಕರೆ ಆರತಿ, ಹೂವು ಎಲ್ಲ ತಂದು ಕೊಟ್ಟಿದ್ದಾರೆ. ನಾವು ಈಗ ಶ್ರೀಶಂಗೆ ಆರತಿ ಮಾಡಿಸ್ತಾ ಇದ್ವಿ. ನೋಡಿದೆ ನಾನು ಡ್ರೆಸ್ ಹಾಕೋಣ ಅಂತಂದೇಳಿ ಅವರು ಡ್ರೆಸ್ ಹಾಕ್ಕೊಂಡು ತುಂಬ ಡ್ಯಾನ್ಸ್ ಮಾಡಿಬಿಟ್ಟಿದ್ದಾಳೆ. ಡ್ರೆಸ್ ಬೇಡ, ಸೀರೆ ಉಡ್ಸೋಣ ಅಂತ ಟ್ರೈ ಮಾಡಿದೆ. ಒಂದು ಕಾಂಚೀಪುರಂ ಸಾರಿ ತೊಗೊಂಡೆ, ತುಂಬ ಹೆವಿ ಇತ್ತು ಸಾರಿ. ಅದು ನೀರಿಗೆ ಎಲ್ಲ ಹಾಕಿ ಉಡಿಸಿದ್ದೆ. ಅದೇನಾಗಿಬಿಡ್ತಂದ್ರೆ ಅವಳಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಏನು ಮಾಡಿದೆ ಅಂದರೆ ಕೊಡುಗು ಟೈಪು 4 ಫೋಲ್ಡ್ ಮಾಡಿ ಹಿಂದ್ಗಡೆ ನೀರಿಗೆ ಬರೋ ಥರ ಮಾಡಿ ಹಿಂದ್ಗಡೆ ಪಿನ್ ಹಾಕಿದ್ದೀನಿ. ಅಂದರೆ ವೆಯ್ಟ್ ಹಿಂದ್ಗಡೆ ಹೋಗಲಿ, ಮುಂದ್ಗಡೆ ಬೇಡ ಅಂಥೇಳಿ. ಅದು ಹೆಂಗಾಗಿದೆ ಅಂದರೆ ಅವಳಿಗೆ ನೀರಿಗೆ ಮುಂದ್ಗಡೆ ಇಲ್ವಲ್ಲ, ಹಾಗಾಗಿ ನಡಿಲಿಕ್ಕೆ ಆಗ್ತಾಯಿಲ್ಲ. ತುಂಬ ಹೆವಿ ಆಗ್ತಾಯಿತ್ತು. ಖುಷಿಯಾಗಿದ್ಲು, ಸೀರೆ ಉಟ್ಕೊಂಡು ಎಲ್ಲ ಕಡೆ ಅಡ್ಡಾಡ್ತಾಯಿದ್ಲು, ನೋಡ್ತಾಯಿದ್ಲು, ಮಾಡ್ತಾಯಿದ್ಲು. ದೇವ್ರ ಮುಂದೆ ಆರತಿ ಮಾಡಿದ್ಲು, ತುಳಸಿಗೆ ಆರತಿ ಮಾಡೋಕ್ಕೆ ಬಂದಿದ್ದಾಳೆ. ನೀನು ಇಟ್ಕೊಳ್ಳಮ್ಮ, ನಾನೆಲ್ಲ ಸೀರೆ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತೀನಿ ಅಂತೇಳಿ. ಬಟ್ ಎಲ್ಲ ಹೇಳಿದ್ದು ಕೇಳ್ತಾಳೆ ಅವಳು. ಹಿಂಗೆ ಮಾಡೋಣ, ಹಂಗೆ ಮಾಡೋಣ ಅಂದರೆ ಎಲ್ಲ ಹೇಳಿದ್ದು ಕೇಳ್ತಾಳೆ. ಇನ್ನೇನು ಫೋಟೋ ತೆಗೆಸ್ಕೋಬೇಕಾದ್ರೆ ಸ್ವಲ್ಪ ಕಿರಿಕಿರಿ ಮಾಡಿಲ್ಲ. ಹಾಗಾಗಿ ಯಾವುದೂ ಫೋಟೋ ಸರಿನೇ ಬರಲಿಲ್ಲ ಅವಳು ಅಷ್ಟು ಚೆನ್ನಾಗಿ. ತುಳಸಿ ಮದುವೆಯಲ್ಲಿ ಆರತಿ ಮಾಡ್ತೀನಿ ಅಂದರೆ ಅವಳೇ ಮಾಡ್ತೀನಿ ಅಂತೇಳಿ. ಅದು ಒಜ್ಜಿದೆ ಪ್ಲೇಟು, ಬಿಡಬೇಡ ಅಂತಂದರೆ ಇಲ್ಲ ನನಗೆ ಕೊಡು ಅಂತಂದೇ ಆಟ ಮಾಡ್ತಾಯಿದ್ಲು. ಸಕ್ಕರೆ ಆರತಿ ಅದನ್ನೆಲ್ಲ ಮತ್ತು ಅವರಪ್ಪ ನನಗೆ ಬೇಕು, ಅವ್ರ ಮಾಮನೂ ನನಗೆ ಬೇಕು ಸಕ್ಕರೆ ಆರತಿ ಅಂತ ಕೊಡಲ್ಲ ಅಂತಂದು ಹೇಳಿ ಮಾತಾಡ್ತಾಯಿದ್ಲು. ಮತ್ತು ಗಾಗಲ್ ಹಾಕ್ಕೊಂಡು ಫೋಟೋ ತೆಗೆಸ್ಕೊಂಡ್ಲು. ಎಳಕಲ್ ಸೀರಿಯಲ್ ಶೋಸ್ ಎಲ್ಲ ಅವಳೇ ಹೇಳ್ತಾಳೆ, ಅಮ್ಮ ಹಂಗೆ ಇಟ್ಕೊತೀನಿ, ಹಿಂಗೆ ಇಟ್ಕೊತೀನಿ, ಎಲ್ಲಿ ನೋಡಿರ್ತಾಳೆ ಏನೋ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಫೋಟೋ ತೊಗೊತೀನಿ, ಹಿಂಗೆ ಫೋಟೋ ತೊಗೊತೀನಿ ಅಂತಂದೇಳಿ. ಸೀರೆ ಉಡ್ಲಿಕ್ಕಂದ್ರೆ ಇಷ್ಟ. ಆರಾಮ್ ಸೀರೆ ಉಟ್ಕೊತಾಳೆ, ಬ್ಯಾಲೆನ್ಸ್ ಮಾಡ್ಕೊತಾಳೆ. ಇನ್ನೇನದು ನಾನು ರಾಧ ಮಾಡಿದಾಗ ಬ್ಲೌಸ್ ತರಿಸಿದ್ನಲ್ಲ, ರೆಡ್ ಕಲರ್ ಬ್ಲೌಸು, ಆ ಬ್ಲೌಸಿಗೆ ಮ್ಯಾಚ್ ಆಗುತ್ತೆ ಅಂತ ಆ ಸೀರೆ ಹಾಕಿದ್ವಿ. ಚೆನ್ನಾಗಿ ರೆಡಿಯಾಗಿದ್ಲು. ಮಾತಾಡ್ತಾಯಿದ್ದಾಳೆ ನೋಡ್ರಿ, ತುಂಬ ಮಾತಾಡಿದ್ದಾಳೆ. ನೀನು ತುಂಬ ಮಾತಾಡಿದ್ದಾಳೆ. ಅವಳು ಮಾತಾಡಿರೋದು ನಾನು ರೆಕಾರ್ಡ್ ಮಾಡಿಲ್ಲ. ಅವಳು ನಮ್ಮನೆ ಸೈಡ್ ಹೆಂಗೆ ಮಾಡ್ತಾರಂದರೆ, ಹಿಂಗೆ ಬಾಗಿಲಲ್ಲಿ ಮಕ್ಕಳು ಹಿಂಗೆ ನಿಂತ್ಕೊಂಡು ಅಪ್ಪನಿಗೆ ಆರತಿ ಮಾಡ್ತಾರೆ. ಅಂದರೆ ಬಾಗಿಲು ಒಳಗಡೆಯಿಂದನೇ ಅಪ್ಪ ದುಡ್ಡು ಕೊಡಬೇಕು ಅವ್ರಿಗೆ. ಗೌರಿ ಮಕ್ಕಳಿಗೆ ಅಂತಂದೇಳಿ ಅವ್ರ ಮಕ್ಳು ಏನು ಮಾಡ್ತಾರೆ, 1 ಅಥವಾ 2 ಸಕ್ಕರೆ ಆರತಿನ ಕೊಡ್ತಾರೆ. ಆರತಿ ಮಾಡಿಸ್ಕೊಂಡು ಅವಳಿಗೆ ಏನಾಗ್ಬಿಟ್ಟಿದೆ, ಅವರಪ್ಪ ನೋಟ್ ಕೊಟ್ಟಿದ್ದಾರಲ್ಲ, ನೋಟ್ ಕೊಟ್ಟರೆ ಅದು ಚಿಕ್ಕ ದುಡ್ಡು ಅಂತ ಅವಳ ತಲೆಯಲ್ಲಿ, ಕಾಯಿನ್ಸ್ ಕೊಟ್ಟರೆ ತುಂಬ ದೊಡ್ಡ ದುಡ್ಡು ಅನ್ನೋ ಕಾನ್ಸೆಪ್ಟು. ಅವ್ರ ಮಾಮನ ಡ್ರೆಸ್ ಹಾಕೊಂಬರಕ್ಕೆ ಹೋಗ್ತಿದ್ದಾರೆ. ಅಂದರೆ ಆರತಿ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ಅವರಪ್ಪನಿಗೆ ಆರತಿ ಮಾಡಿದ್ಲು. ಸಕ್ಕರೆ ಆರತಿ ಕೊಡೆ ಅಂದರೆ ಕೊಡಲ್ಲ ಅಂತ ಹೇಳ್ತಿದ್ದಾಳೆ. ಅವರಪ್ಪ ದೊಡ್ಡ ದುಡ್ಡು ಕೊಟ್ಟಿದ್ದಾರೆ, ನೋಟ್ ಕೊಟ್ಟಿದ್ದಾರೆ, ಅದು ನೋಟ್ ಇಷ್ಟ ಇಲ್ಲ ಅಂತ ಅವಳಿಗೆ, ಕಾಯಿನ್ ಬೇಕಿತ್ತು ಅಂತಂದೇನೋ ಹೇಳ್ತಾ ಇದ್ಲು. ಬಾಗಿಲಲ್ಲಿ ನಿಂತ್ಕೊಂಡು ಮಾಮ ಬಂದರೆ ಮಾಮಗೂ ಆರತಿ ಮಾಡ್ತಾನೆ. ಅಷ್ಟು ಹೆವಿ ಆದರೂ ಸಾಡಿ ತೆಗಿಬೇಕಂತ ಹೇಳ್ತಾ ಇಲ್ಲ ಅವರು. ತುಂಬ ವೇಟ್ ಇತ್ತು ಸಾಡಿ, ಅದು ತೆಗಿಬೇಕಂತ ಹೇಳ್ತಿರ್ಲಿಲ್ಲ. ಅದು ನನಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಅಡ್ಡಾಡ್ತಾಯಿದ್ಲು, ಗಾಗಲ್ ಹಾಕ್ಕೊತ ಇದ್ಲು. ಅವರಪ್ಪ ಅದು ವಿಡಿಯೋಕ್ಕೆ ಇದಾಗುತ್ತೆ ಅಂದೇಳಿ ಜೋಲಿ ತೆಗ್ದಿದ್ರು. ಅವ್ರ ಮಾಮನಿಗೆ ಆರತಿ ಮಾಡ್ತಿದ್ದಾಳೆ ನೋಡ್ರಿ. ಆರತಿ ಮಾಡ್ತಾಳೆ, ಅವರು ದುಡ್ಡು ಹಾಕ್ತಾಳೆ. ಅಯ್ಯೋ ಇವರು ಹಾಳೆ ಹೆಂಗೆ ಹಾಕ್ಬಿಟ್ರು ದುಡ್ಡನ್ನು ಅಂತಂದು ಸಿಟ್ಟು ಅವಳಿಗೆ ಕಾಯಿನ್ ಕೊಟ್ಟರೆ ಖುಷಿ ಆಗುತ್ತೆ. ಕಾಯಿನ್ ಇದ್ದರೆ ಸೌಂಡ್ ಬರುತ್ತಲ್ಲ, ವೆಯ್ಟ್ ಅನಿಸುತ್ತೆ. ಹಂಗೆ ಮಾಡಿದರೆ ಖುಷಿ ಅನಿಸುತ್ತೆ. ಮತ್ತು ನಮ್ಮ ಪಕ್ಕದ ಮನೆಯಲ್ಲಿ ಸರ್ ಇದ್ದಾರೆ. ಅವ್ರ ಸರ್ ಮನೆಯಲ್ಲಿ ಅವ್ರ ಅಮ್ಮರೇ ನಮಗೆ ಕೊಟ್ಟಿರೋದು ಸಕ್ಕರೆ ಆರತಿನ. ಅವ್ರ ದೇವ್ರಿಗೆ ನಮಸ್ಕಾರ ಮಾಡಿದ್ಲು. ನಮಸ್ಕಾರ ಮಾಡಿ ಮಂಡಕ್ಕಿ ಇರಿಸಿದ್ಲು ದೇವರಿಗೆ. ಮತ್ತು ಅವ್ರ ಅಜ್ಜಾರಿದ್ದರು, ಅವ್ರ ಅಜ್ಜಾರಿಗೂ ಆರತಿ ಮಾಡ್ತಿದ್ದಾಳೆ. ನಮ್ಮ ಓನರಿಗೂ ಆರತಿ ಮಾಡಿದ್ವಿ ಓನರ್ ಮನೆಯಲ್ಲಿ. ಅಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ವಿಡಿಯೋ ನೀಟಾಗಿರಲಿಲ್ಲ, ಹಾಗಾಗಿ ಅದನ್ನು ಕ್ಯಾಪ್ಚರ್ ಮಾಡಿಲ್ಲ. ಅಜ್ಜಾರು ಸಕ್ಕರೆ ಆರತಿ ಅವರೇ ತಂದು ಕೊಟ್ಟಿರೋದು. ಬೇಡ ಅಂದ್ರೂ ಮತ್ತು ಅವರು ಅವರಿಗೆ ದಕ್ಷಿಣೆ ಅಂತ ಕೊಟ್ಟರು, ಏನಾದರೂ ತೊಗೊಳ್ಳಿ ಅಂತಂದೇಳಿ. ಗೌರಿ ಹೀಗೆ ಮಾಡೋದು ನಮ್ಮ ಸೈಡೆಲ್ಲ. ಇಷ್ಟೇ, ಆರತಿ ಮಾಡಿ ನಾವು ಗೌರಿ ಹುಣ್ಣಿಮೆ, ಎಲ್ಲರಿಗೂ ಗೌರಿ ಹುಣ್ಣಿಮೆ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.